ಸೊ ಇವತ್ತಿನ ಎಪಿಸೋಡಿನ ಹೊಸತನ ಏನು? ಸೊ ಪಂಚಕಾಳಿ ದೀಕ್ಷೆ ಅಂದ್ರೆ ಏನು? ಯಾವುದೇ ಆಗಲಿ ದೈವ ಶಕ್ತಿ ಅನ್ನೋದು ಕಳ್ಕೊಂಡಿರ್ತಾರೆ. ಅಂದರೆ ನಾನು ಏನೇ ಮಾಡಿದ್ರೂ ಹಿಂದೆ ಹೋಗ್ತಾ ಇದೆಯಲ್ಲ, ನಾನು ಎಂಥದೇ ಮಾಡಿದ್ರೂ ಹಿಂದೆ ಬೀಳ್ತಾ ಇದೀನಲ್ಲ, ಆ ದೈವ ಶಕ್ತಿಯನ್ನು ಕೊಡೋಕ್ಕಂಥದ್ದೇ ಈ ಪಂಚಕಾಳಿ ದೀಕ್ಷೆ. ಇಲ್ಲ ಗಂಡ ಹೆಂಡತಿಗೆ ಹೊಡಿರ್ಬೋದಾಗಿರ್ಬೋದು, ಪುರೋಹಿತರಾಗಿರ್ಬೋದು, ಜ್ಯೋತಿಷರಾಗಿರ್ಬೋದು, ಅವನ್ನೆಲ್ಲ ತಡೆಯೋ ಶಕ್ತಿ ಯಾರಿಗಂದ್ರೆ ಈ ಪಂಚಕಾಳಿಗೆ, ಈ ಕಾಳಿಗೆ. ಈ ದೀಕ್ಷೆ ಅನ್ನಕ್ಕಂಥದ್ದು, ಈ ತಾಯಿ ಅನ್ನಕ್ಕಂಥದ್ದು ನಿಮ್ಮ ಜೊತೆಲಿದ್ದರೆ ಜಗತ್ತನ್ನೇ ನಾವು ಗೆಲ್ಬೋದು. ಅಂಥದ್ದು ನಿನ್ನ ಮನೆ ಗೆಲ್ಲಕ್ಕಾಗಲ್ವಾ, ನಿನ್ನ ಬಿಸ್ನೆಸ್ ಗೆಲ್ಲಕ್ಕಾಗಲ್ವಾ? ಆ ಹರಿಯೋ ನದಿಯಲ್ಲಿ ಹೆಂಗೆ ಹರ್ಕೊಂಡು ಹೋಗುತ್ತೋ ಅವನ ಪಾಪ ಕರ್ಮಗಳು ಕೂಡ ಹಂಗೆ ಹರ್ಕೊಂಡು ಹೋಗ್ಬೇಕು. ಯಾಕಂದರೆ ಕಾವೇರಿ ನದಿಯಲ್ಲಿ ಕೊಡೋಕ್ಕಂಥದ್ದು. ಬಟ್ ನಾನು ಪೂಜೆ ಮಾಡಾಗ ಎಲ್ಲರಿಗೂ ಒಂದೇ ಥರ ಮಾಡ್ತೀನಿ. 500 ರೂಪಾಯಿ ಕೊಟ್ಟರು ಒಂದೇ ಥರ ಮಾಡ್ತೀನಿ, 5 ಲಕ್ಷ ಕೊಟ್ಟರು ಒಂದೇ ಥರ ಮಾಡ್ತೀನಿ, 10 ಲಕ್ಷ ಕೊಟ್ಟರು ಒಂದೇ ಥರ ಮಾಡ್ತೀನಿ. ಈ ದುಡ್ಡು ಬಗ್ಗೆ ನಂಗೆ ಇಂಪಾರ್ಟೆಂಟ್ ಅಲ್ಲ. ನನಗೆ ಬೇಕಾಗಿರೋದು ಕೆಲಸ ಕರೆಕ್ಟಾಗಿ ಆಗಿದೆಯಾ ಅದಿಲ್ವಾ, ಅದು ನನಗೆ ಇಂಪಾರ್ಟೆಂಟ್. ಒಂದು ಜ್ಯೋತಿಷ್ಯ ಆಗಿರಬೇಕಾದ್ರೆ, ಒಂದು ತಾಯಿತ ಕಟ್ಟಬೇಕು ಅಂದ್ರೂ ಕಾಳಿ ಅಂಶ ಇದ್ದರೆ ಮಾತ್ರ ಅದು ವರ್ಕೌಟ್ ಆಗುತ್ತೆ. ನೀನು ದೀಕ್ಷೆಯನ್ನು ತಗೊಂಡ ನಂತರ ನಿನಗೆ ವಾಮಾಚಾರ ನಿನಗೆ ಯಾರೇ ಮಾಡಿದ್ರೂ ಆಗೋಕ್ಕೆ ಚಾನ್ಸೇ ಇಲ್ಲ. ನನ್ನ ಹತ್ರ ವಿದ್ಯೆ ಕಲಿಯೋದು ತುಂಬ ಈಸಿ, ನನ್ನ ಹತ್ರ ಒಳಗಡೆ ಬರೋದು ತುಂಬ ಕಷ್ಟ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಒಂದು ಶ್ಲೋಕವನ್ನು ಕೇಳುವಾಗ ನಮಗೆಲ್ಲ ನೆನಪಾಗೋದು ತಾಯಿ ಕಾಳಿ. ಸೊ ಕಾಳಿಯನ್ನು ಯಾರು ಆರಾಧಿಸಲ್ಲ ಹೇಳಿ? ಕಾಳಿ ದೇವರಂದರೆ ಎಷ್ಟು ಭಯ ಭಕ್ತಿ ಪ್ರತಿಯೊಂದು ಬರುತ್ತೆ. ಯಾಕಂದರೆ ಸ್ಮಶಾನ ರೂಪೇಣಿ ಅಂತಲೂ ಕರೀತಾರೆ. ಹಾಗೆ ದುಷ್ಟ ಶಿಕ್ಷಕಿ ಶಿಷ್ಟ ರಕ್ಷಕಿ ಅಂತಲೂ ನಾವು ನಂಬ್ತೀವಿ. ಸೊ ದೈವಿಕವಾಗಿ ಕಾಳಿಯನ್ನು ನಂಬೋದು ಒಂದು ಕಡೆ, ಆದರೆ ತಂತ್ರವಿದ್ಯೆಯಲ್ಲಿ ಕೂಡ ಕಾಳಿಯನ್ನು ಸಿಕ್ಕಾಪಟ್ಟೆ ನಂಬ್ತಾರೆ. ತಾಯಿ ಕಾಳಿನೇ ಆರಾಧ್ಯ ದೈವ ಕೂಡ ಆಗಿರ್ತಾಳೆ. ಸೊ ಆ ಒಂದು ಕಾಳಿಯಲ್ಲಿರುವಂತಹ ಅದೇ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಪಂಚಕಾಳಿ ದೀಕ್ಷೆ ಬಗ್ಗೆ ಇವತ್ತು ನಾವು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ರೆಡಿ ಇದ್ದೀವಿ. ಸೊ ನೀವು ನೋಡ್ತಾ ಇದ್ದೀರಾ ಮಾಂತ್ರಿಕ ಬ್ರಹ್ಮ ಯೂಟ್ಯೂಬ್ ಚಾನೆಲ್. ಸೊ ನಮ್ಮ ಜೊತೆಗಿದ್ದಾರೆ ಗುರುಗಳು. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳು ನಮ್ಮ ಜೊತೆಗಿದ್ದಾರೆ. ಸೊ ಗುರುಗಳನ್ನ ಬರ್ಮಾಡ್ಕೊಳ್ಳೋಣ. ಡಾಕ್ಟರ್ ಶ್ರೀ 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 ಸುಭಾಷ್ ಆಚಾರ್ಯ ಗುರುಗಳು. ಗುರುಗಳೇ ನಿಮಗೆ ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ತೆ. ಶ್ರೀ ಮಹಾಭದ್ರಕಾಳೇ ನಮಃ, ಮಹಾಗಣಪತೇ ನಮಃ. ಸೊ ಗುರುಗಳೇ, ಪ್ರತಿ ಎಪಿಸೋಡಲ್ಲಿ ನಾವು ಏನಾದರೂ ಒಂದು ಹೊಸದನ್ನ ನಮ್ಮ ವೀಕ್ಷಕರಿಗೆ ಹೇಳ್ತಾ ಬಂದಿದ್ದೀವಿ. ಸೊ ಇವತ್ತಿನ ಎಪಿಸೋಡಿನ ಹೊಸತನ ಏನು? ಪಂಚಕಾಳಿ ದೀಕ್ಷೆ ಅನ್ನೋದು, ಯಾಕಂದರೆ ನಾವು ಪ್ರತಿ ತಿಂಗಳು ಜನರಿಗೆ ಏನೋ ಒಂದು ಹೊಸದಾಗಿ ಮಾಡಬೇಕು, ಜನರ ಕಷ್ಟವನ್ನು ಪರಿಹಾರ ಮಾಡಬೇಕು. ನಮ್ಮ ಸಂಸ್ಥೆಯಿಂದ ಪ್ರತಿ ಜನಗಳಿಗೂ ಯಾರು ಬರ್ತಾರೋ ಅವ್ರಿಗೆಲ್ಲ ನಾವು ಪ್ರತಿ ಕ್ಷಣದಲ್ಲೂ ನಾವು ಯೋಚನೆ ಮಾಡೋದು, ಪ್ರತಿ ರಾತ್ರಿ ಹೊತ್ತು ಯೋಚನೆ ಮಾಡೋದು, ಪ್ರತಿ ಬೆಳಗ್ಗೆ ಯೋಚನೆ ಮಾಡೋದು ನಮ್ಮದಿದೆ. ಈ ಯೋಚನೆ ಮಾಡಿ 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 ನಮ್ಮ ಆರೋಗ್ಯ ಕೆಡುತ್ತೆ. ಈ ಥರ ಯಾಕಂದ್ರೆ ನಮ್ಮ ಆರೋಗ್ಯ ಕಟ್ಟರೂ ಪರವಾಗಿಲ್ಲ, ಜನಗಳಿಗೆ ಏನೋ ಒಂದು ಒಳ್ಳೇದು ಮಾಡಬೇಕು, ಯಾವುದೋ ಒಂದು ತಂತ್ರವನ್ನು ತೊಗೊಂಬರ್ಬೇಕು, ಆ ಜನಗಳ ಮೇಲೆ ಅದು ಕೊಡಬೇಕು, ಜನಗಳಿಗೆ ಕೊಡಬೇಕು, ನನ್ನ ಶಿಷ್ಯಂದ್ರಿಗೆ ಕೊಡಬೇಕು ಅನ್ನೋದೇ ನಮ್ಮ ಒಂದು ಆಲೋಚನೆ ಆಗಿರುತ್ತೆ, ನಮ್ಮ ಸಂಸ್ಥೆ ಒಂದು ಆಲೋಚನೆ ಆಗಿರುತ್ತೆ. ಅದೇ ರೀತಿ ಈ ಮೇ ತಿಂಗಳಲ್ಲಿ 31ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಪಂಚಕಾಳಿ ದೀಕ್ಷೆ ಅನ್ನೋದು ನಾವು ಇಟ್ಟಿದ್ದೀವಿ. ಈ ಪಂಚಕಾಳಿ ದೀಕ್ಷೆ ಅನ್ನೋಕ್ಕಂಥದ್ದು ತುಂಬ ಅದ್ಭುತವಾಗಿರುತ್ತೆ, ತುಂಬ ವಿಭಿನ್ನವಾಗಿರುತ್ತೆ. ನಾವು ಇಡೀ ಲೈಫಲ್ಲಿ, ನಮ್ಮ ಇಡೀ ಜೀವನದಲ್ಲಿ ಎಲ್ಲರೂ ನವಕಾಳಿ ತೋರಿಸಿದ್ದೀನಿ. ನಾನೇ ಲಾಸ್ಟ್ ದೀಕ್ಷೆಯಲ್ಲಿ ನವಕಾಳಿ ದೀಕ್ಷೆ ತೋರಿಸಿದೆ. 150 ಜನದ ಮೇಲೆ ಬಂದಿದ್ದರು. ಮತ್ತು ಭದ್ರಕಾಳಿ ಯಾಗ ಮಾಡಿಸಿದ್ದೆ, ತ್ರಿಶೂಲ ಭದ್ರಕಾಳಿ ಶತ್ರು ನಿವಾರಣಾ ಯಾಗ ಮಾಡಿಸಿದ್ದೆ. ಮತ್ತು ಬೇರೆ ಬೇರೆ ಈ ಥರ ವಿಭಿನ್ನವಾಗಿ ಮಾಡ್ತಾನೆ ಇರ್ತೀವಿ. ಅದೇ ರೀತಿ ಈ ಮೇ ತಿಂಗಳು ಅನ್ನೋಕ್ಕಂತೂ ವಿಭಿನ್ನವಾಗತಕ್ಕಂಥದ್ದು, ತಿಂಗಳ ಮಧ್ಯಕಾಲದಲ್ಲಿರಕ್ಕಂಥದ್ದು, ವರ್ಷದ ಮಧ್ಯಕಾಲದಲ್ಲಿರಕ್ಕಂಥದ್ದು. ಈ ವರ್ಷದ ಮಧ್ಯಕಾಲದಲ್ಲಿ ಈ ರಾಶಿಗಳಿಗೆ ಮೀರಿದ್ದು, ಅರ್ಥಾಯ್ತಾ, ರಾಶಿಗಳಿಗೆ ಮೀರಿದ್ದನ್ನು ಈ ಪಂಚಕಾಳಿ ದೀಕ್ಷೆಯನ್ನು ಜನಗಳಿಗೆ ಕೊಡಬೇಕು ಅಂತ ನಾವು ನಮ್ಮ ನಿರ್ಧಾರವನ್ನು ಮಾಡಿದ್ದೀವಿ. ಇದು ತುಂಬ, ಯಾಕಂದರೆ ತುಂಬ ದಿನ ತೊಗೊಂಬರಬಾರ್ದು ಈ ಪಂಚಕಾಳಿ ದೀಕ್ಷೆ ಅನ್ನೋದು ನಮ್ದು ಡಿಸೈಡ್ ಆಗಿತ್ತು. ಮಾಡಲೇಬೇಕು, ಜನಗಳಿಗೆ ಏನೋ ಒಂದು ಕೊಡಬೇಕು, ನಮ್ಮ ಸಂಸ್ಥೆಯಿಂದ ನಮ್ಮ ಸಂಸ್ಥೆಯನ್ನು ಗುರುತಿಸ್ಬೇಕು ಅಂತ ನಾವು ಮಾಡ್ತಾ ಇಲ್ಲ, ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ ನಾವು ಇದನ್ನು ಮಾಡ್ತಾ ಇದ್ದೀವಿ. ಅದೇ ಅಘೋರ ಪಂಚಕಾಳಿ ದೀಕ್ಷೆ ಅಂತ ಇದು.
ಸೊ ಪಂಚಕಾಳಿ ದೀಕ್ಷೆ ಕೇಳೋದ್ರಲ್ಲೇ ಕುತೂಹಲ ಮೂಡ್ತಾ ಇದೆ, ಹಾಗೆ ತುಂಬಾ ಹೊಸದು ಅಂತ ಕೂಡ ಅನ್ನಿಸ್ತಾ ಇದೆ. ಸೊ ನನಗೂ ಗೊತ್ತಿಲ್ಲ, ಸಾಕಷ್ಟು ಜನ ವೀಕ್ಷಕರಿಗೂ ಗೊತ್ತಿರಲ್ಲ. ಸೊ ಪಂಚಕಾಳಿ ದೀಕ್ಷೆ ಅಂದ್ರೆ ಏನು? ಎಲ್ಲರಿಗೂ ಏನಂದರೆ ಕಾಳಿ ನೋಡ್ತಾರೆ, ಭದ್ರಕಾಳಿ ನೋಡ್ತಾರೆ, ಸ್ಮಶಾನ ಕಾಳಿ ನೋಡಿರ್ತಾರೆ, ಮತ್ತು ಅಘೋರ ಕಾಳಿ ನೋಡ್ತಾರೆ. ಈ ಪಂಚಕಾಳಿ ಅನ್ನಕ್ಕಂಥದ್ದು ಅಂದರೆ 5 ಶಕ್ತಿಗಳನ್ನು ಕೂಡಿ ದೇವಿಯ ಒಂದು 5 ಅಂದರೆ ಖಡ್ಗ ಮತ್ತು ತ್ರಿಶೂಲ, ಚಕ್ರ, ಮತ್ತು ತನ್ನ ನಾಲಿಗೆ, ಮತ್ತು ಶಿರ, ಮತ್ತು ಶಿವನ ಅಂಶ, ಈ ಇಷ್ಟೂ ಸೇರಿದರೆ ಪಂಚಕಾಳಿ ಆಗತ್ತೆ. ಈ ಪಂಚಕಾಳಿ ದೀಕ್ಷೆ ಅನ್ನಕ್ಕಂಥದ್ದು ಇದನ್ನು ತಗೊಂಡವ್ರಿಗೆ ಏನಾಗತ್ತೆ ಅಂದರೆ, ಯಾರು ಈ ಮಾಟ ಮಂತ್ರ ಅನುಭವಿಸ್ತಾ ಇರ್ತಾರೋ, ಯಾರು ಮನೆಯಲ್ಲಿ ಅಶಾಂತಿ ಒಳಗಾಗಿರ್ತಾರೋ, ಯಾರ ಮನೆಯಲ್ಲಿ ಗಂಡದ್ರು ಕುಡಿದು ಹೊಡಿತಾ ಇರ್ತಾರೋ, ಯಾರು ಈ ಮನೆಯಲ್ಲಿ ಈ ತುಂಬ ನೋವನ್ನು ಅನುಭವಿಸ್ತಾ ಇರ್ತಾರೋ, ಒಂಟಿ ಸಲಗ ಅಂತ ಯಾರು ಪೀಡ್ತಾ ಇರ್ತಾರೋ, ನನಗಿನ್ನು ಮುಂದೆಗೆ ದಾರಿನೇ ಇಲ್ಲ, ಇನ್ನು ನಾನು ಯಾವ ಬಿಸ್ನೆಸ್ ಮಾಡೋಕ್ಕೂ ಆಗ್ತಾ ಇಲ್ಲ, ಮತ್ತು ಯಾವುದೇ ಆಗಲಿ ದೈವಶಕ್ತಿ ಅನ್ನೋದು ಕಳ್ಕೊಂಡಿರ್ತಾರೆ. ಅಂದರೆ ನಾನು ಏನೇ ಮಾಡಿದ್ರೂ ಹಿಂದೆ ಹೋಗ್ತಾ ಇದೆಯಲ್ಲ, ನಾನು ಎಂಥದೇ ಮಾಡಿದ್ರೂ ಹಿಂದೆ ಬೀಳ್ತಾ ಇದ್ದೀನಲ್ಲ. ಎಷ್ಟೋ ಬಿಸ್ನೆಸ್ ಸ್ಟಾರ್ಟಪ್ ಕಂಪ್ನಿ ಮಾಡ್ತಾರೆ, ಇಲ್ಲಾಂದರೆ ಯಾರೋ ಒಬ್ಬರು ಬಿಸ್ನೆಸ್ ಮಾಡೋಣ ಅಂತ 2-3 ಬಿಸ್ನೆಸ್ ಲಾಸ್ ಮಾಡ್ಕೊಳ್ತಾರೆ. ಅಂತ ದೈವಶಕ್ತಿ ಅನ್ನೋದು ಒಬ್ರು ಬೇಕು. ಆ ದೈವಶಕ್ತಿಯನ್ನು ಕೊಡೋಕ್ಕಂಥದ್ದೇ ಈ ಪಂಚಕಾಳಿ ದೀಕ್ಷೆ. ಈ ಪಂಚಕಾಳಿ ದೀಕ್ಷೆಯಲ್ಲಿ ನೀವು ದೇವಿನ ಯಾವ ರೀತಿ ಆರಾಧನೆ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ದೇವರಿಗೆ ಒಂದು ವಿಗ್ರಹವನ್ನು ಕೊಡ್ತೀವಿ. ಆ ವಿಗ್ರಹವನ್ನು ಕೂಡ ನಾವು ಆ ವಿಗ್ರಹಕ್ಕೆ ಏನು ಶಕ್ತಿ ಕೊಡಬೇಕು ಅಂದರೆ ಬಿಫೋರು ಶಕ್ತಿಯನ್ನು ಕೊಡಬೇಕು, ಮತ್ತು ಆ ಮಾಲೆಗೆ ಏನು ಶಕ್ತಿಯನ್ನು ಕೊಡಬೇಕು, ನಾವು ಯಾವ ರೀತಿ ಆಚರಣೆಯನ್ನು ಮಾಡಬೇಕು, ಅದನ್ನೆಲ್ಲ ನಾವು ಮತ್ತೆ ನೀವು ತೊಗೊಂಡೋಗಿದ ತಕ್ಷಣ ದೀಕ್ಷೆ ಕೊಟ್ಟರು ಗುರುಗಳು, ಅಯ್ಯೋ ನಾವು ಶಕ್ತಿ ಬಂದ್ಬಿಡ್ತು ಅಂದರೆ ಆಗಲ್ಲ, ನೀವೇನು ಮಾಡಬೇಕು ಇವೆಲ್ಲ ವಿಸ್ತಾರವಾಗಿ ಪಾಠವನ್ನು ಹೇಳ್ತೀವಿ, ಮತ್ತು ದೀಕ್ಷೆಯನ್ನು ಕೊಡ್ತೀವಿ, ಊಟ ಮಾಡಿ ಕಳಿಸ್ತೀವಿ. ಇದೇ ರೀತಿ ಇದ್ದಿರುತ್ತೆ. ಯಾಕಂದರೆ ಪಂಚಕಾಳಿ ಅನ್ನೋಕ್ಕಂಥದ್ದು ಅಷ್ಟು ಸರ್ವಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ. ಏನಿದು ಪಂಚಕಾಳಿ? ನಾನು ಪಂಚಕಾಳಿ ಡಿಸೈಡ್ ಮಾಡಬೇಕು ಅಂತ ಬೇರೆ ಬೇರೆ ಕಾಪಿ ಮಾಡ್ಕೊಂಡು ಹಾಕೋದಲ್ಲ. ಪಂಚಕಾಳಿ ಅಂಶ ಅಂದರೆ ಏನು, ಪಂಚಕಾಳಿ ಅಂದರೆ ಏನು, ಅದರಲ್ಲಿ ರಕ್ತದಲ್ಲಿ ಕೊಡಬೇಕಾ, ಇಲ್ಲಾಂದ್ರೆ ನೀರಿನಲ್ಲಿ ಕೊಡಬೇಕಾ, ಹಾಲಲ್ಲಿ ಕೊಡಬೇಕಾ, ಇಂದ್ರಲ್ಲಿ ಕೊಡಬೇಕಾ, ಆ ದೇವಿ ಶಕ್ತಿ ಆ ಕೊಟ್ಟರೆ ನಮಗೆ ಏನು ಬರುತ್ತೆ, ಏನು ಶಕ್ತಿ ರೂಪೇಣ ಆಗತ್ತೆ, ಯಾರ್ಯಾರು ಈ ಪಂಚಕಾಳಿಯನ್ನು ತಗೊಬೋದು ಅಂತ ತುಂಬ ಇರುತ್ತೆ ಇದರಲ್ಲಿ. ಹೌದು. ಸೊ ಯಾರ್ಯಾರು ಬರ್ಬೋದು ಗುರುಗಳೇ? ಅಂದರೆ ಈ ಪಂಚಕಾಳಿ ಅನ್ನಕ್ಕಂಥದ್ದು ಏನಕ್ಕೆ ಅಂದರೆ, ನಮ್ಮ ಚಿಕ್ಕ ಚಿಕ್ಕ ದೇವಸ್ಥಾನದಲ್ಲಿ ತಂತ್ರ, ಈ ಮಂತ್ರ ಯಂತ್ರ ಅಮಾಚಾರಗಳು ಮಾಡ್ತಾ ಇರ್ತಾರೆ. ಯಾಕಂದರೆ ಅವ್ರ ಪಾಪ ಅವರ ಒಂದು ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರಿಗೆ ಶಕ್ತಿಯನ್ನು ಕೊಡುತ್ತೆ, ಆ ದೇವಿ ಶಕ್ತಿಯನ್ನು ಕೊಡುತ್ತೆ. ಮತ್ತು ಇನ್ನೊಂದು ಯಾವ ಥರ ಅಂದಾಗ, ಈ ದೇವಿ ಶಕ್ತಿ ಕೊಟ್ಟಾಗ ಅವರ ಕೆಲಸಗಳು ಏನೇನು ಇರುತ್ತೋ ಅದು ಪುನರ್ವರ್ತಿ ಆಗತ್ತೆ. ಮತ್ತು ಈ ಅನಾಥ ಕಾಲದಲ್ಲೂ ಜಮೀನು ವಿಚಾರದಲ್ಲಾಗಿರ್ಬೋದು, ಇಲ್ಲ ಗಂಡ ಹೆಂಡತಿಗೆ ಹೊಡಿರ್ಬೋದಾಗಿರ್ಬೋದು, ಪುರೋಹಿತರಾಗಿರ್ಬೋದು, ಜ್ಯೋತಿಷರಾಗಿರ್ಬೋದು, ಇವರೆಲ್ಲ ವಾಸ್ತು ನೋಡೋರಾಗಿರ್ಬೋದು. ಈ ಅವ್ರಿಗೆ ಯಾಕೆ ವಾಸ್ತು ಅವ್ರು ಹೇಳೋದಂದರೆ, ಒಂದು ಸೈಟಲ್ಲಿ ಹೋಗಿದ ತಕ್ಷಣ ಅವ್ರಿಗೆ ಈ ಯಾರೋ ಒಬ್ರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಆ ನೆಗೆಟಿವ್ ಪಾಯಿಂಟ್ ಅನ್ನೋದು ಅವ್ರಿಗೆ ತುಂಬಿಬಿಡುತ್ತೆ. ಈ ತಂತ್ರ ಪಂಡಿತರು ಕೂಡ ಯಾರನ್ನ ಮನೆಯಲ್ಲಿ ನಾನು ವಾಮಾಚಾರ ಮಾಡಿ ತೆಗಿತೀನಿ ಹೋದಾಗ ಆ ಮಣ್ಣಲ್ಲಿರೋ ಅಂಶಗಳು ತಂತ್ರ ಪಂಡಿತರಿಗೆ ಇದಾಗತ್ತೆ, ಅವಾಗೇ ಇವ್ರಿಗೆ ಎಫೆಕ್ಟ್ ಆಗುತ್ತೆ. ಅವನ್ನೆಲ್ಲ ತಡೆಯೋ ಶಕ್ತಿ ಯಾರಿಗಂದ್ರೆ ಈ ಪಂಚಕಾಳಿಗೆ, ಈ ಕಾಳಿಗೆ, ಈ ಅಘೋರ ಕಾಳಿಗೆ. ಈ ಅಘೋರ ಕಾಳಿದಲ್ಲಿ ತಗೊಂಡಾಗ ಅವಾಗ ಏನಾಗತ್ತೆ ಅಂದರೆ, ಫೈಟ್ ಮಾಡುತ್ತೆ. ನನ್ನ ಮಗನ ನಾನು ಕಾಪಾಡೋಕ್ಕಿದ್ದೀನಿ, ನಿನ್ನ ಕೈಯಲ್ಲಿ ಏನಾಗುತ್ತೆ ಅದು ಮಾಡ್ಕೋ ಅಂತ. ಆ ಬೀಜಾಕ್ಷರ ಅಷ್ಟು ಕೆಲಸ ಮಾಡುತ್ತೆ, ಆ ದೇವಿಗೆ ಶಕ್ತಿ ಕೊಡೋದಷ್ಟು ಕೆಲಸ ಮಾಡುತ್ತೆ, ಆ ವಿಗ್ರಹ ಅಷ್ಟು ಕೆಲಸ ಮಾಡುತ್ತೆ. ಇದೇ ರೀತಿ ಇರುತ್ತೆ. ಆ ಮತ್ತು ಹೆಣ್ಣು ಮಕ್ಕಳು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಿರಲಿ, ಮತ್ತು ಗಂಡ ಹೊಡಿತೋದಾಗಿರ್ಬೋದು, ಮತ್ತು ನಮ್ಮ ಮನೆಯಲ್ಲಿ ಈ ಥರ ದುಷ್ಟಶಕ್ತಿಗಳಿರೋದಾಗಿರ್ಬೋದು, ಈ ಥರದಲ್ಲಿದ್ದಾಗ ಪಂಚಕಾಳಿ ದೀಕ್ಷೆಯನ್ನು ತಗೊಂಡು ಎಷ್ಟೋ ಜನ ನವಕಾಳಿ ದೀಕ್ಷೆಗೆ ಬಂದು ಅವರ ಗುರುಗಳೇ ನನಗೆ ದೇವಿ ಕಾಣಿಸ್ತಾ ಇದ್ದಾಳೆ, ದೇವಿ ಆಗ್ತಾ ಇದೆ, ನಾನು ದೇವಿಯಿಂದ ನನಗೆ ಸಂತೋಷ ಆಗ್ತಾ ಇದೆ ಮತ್ತು ನಮ್ಗೆ ಎಷ್ಟೋ ಇರುತ್ತೆ. ನಾವು ಇವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನಮಗೆ ಬೇಕಾಗಿರೋದು ಏನು ಅಂದರೆ, ಬ್ಯಾಡ್ ಎಲ್ಲಿ ನಡೀತದೆಯೋ ಅದು ಬೇಕು, ಗುಡ್ ಎಲ್ಲಿ ನಡೀತದೆಯೋ ನಂಗೆ ಬೇಕಾಗಿಲ್ಲ. ನನಗೆ ಕೆಟ್ಟದ್ದು ಎಲ್ಲಿ ಇರ್ತಾನೋ ಅಲ್ಲಿ ಸುಭಾಷ್ ಇರ್ತಾನೆ. ಪರಿಹಾರ ಮಾಡ್ಕೊಡ್ತಾ ಇರ್ತೀವಿ, ನಾನು ಉಳಿಸ್ಕೊಳ್ಬೇಕು, ನಾನು ಶಾಲ್ವಾ ಹಾಕ್ಕೊಬೇಕು, ಇದು ನನಗೆ ಬೇಕಾಗಿಲ್ಲ.
ನನಗೆ ಕೆಟ್ಟದಲ್ಲಿ ನಡೀತದೆ ಅಲ್ಲಿ ಶುಭಾಶಾಚಾರ್ಯ ಇರಬೇಕು, ಅದನ್ನು ಶುಭಾಶಾಚಾರ್ಯ ಪರಿಹಾರ ಮಾಡಬೇಕು. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನು ರೆಡಿ ಮಾಡಬೇಕು ಅನ್ನೋದೇ ನನ್ನ ಒಂದು ಕಾನ್ಸೆಪ್ಟು. ಅದಕ್ಕೆ ಈ ಪಂಚಕಾಳಿ ದೀಕ್ಷೆಯನ್ನು ತೊಗೊಂಬಂದಿದ್ದೀವಿ. ಇದಕ್ಕೆ ಬೇರೆ ಒಂದು 200 ಜನಕ್ಕೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದೀವಿ. ಅದು ಇದೇ ತಿಂಗಳು ಮೇ 31ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಪೌರ್ಣಮಿ ದಿನ ಕೊಡ್ತಾ ಇದ್ದೀವಿ. 10 ಗಂಟೆಗೆ ಪ್ರಾರಂಭ ಆಗುತ್ತೆ ಟೈಮಲ್ಲಿ ಬೆಳಗ್ಗೆ ಹೋಮ ಇರುತ್ತೆ, ಪಂಚಕಾಳಿ ಹೋಮ ಇರುತ್ತೆ. ಅದಾದ ನಂತರ ಪಾಠ ಇರುತ್ತೆ. ಪಾಠದ ನಂತರ ದೀಕ್ಷೆ ಪ್ರಾರಂಭ ಆದರೆ ನೀವು ದೀಕ್ಷೆ ತೊಗೊಂಡು ಹೋಗ್ಬಿಡ್ತೀರಾ. ನಾನು ಬೆಳಗ್ಗೆ 10 ಗಂಟೆ ಕುತ್ಕೊಂಡ್ರೆ ನೀರಲ್ಲಿ ಸಂಜೆ 6 ಗಂಟೆ ಆಗುತ್ತೆ ಎದ್ದೇಳೋದು. ಅಲ್ಲೇ ಇರ್ತೀನಿ, ಮೇಲೆ ಕೂಡ ಎದ್ದೇಳಕ್ಕಾಗಲ್ಲ. ಎದ್ದೇಳಿದ್ರೆ ಹೋಯ್ತು. 10 ಜನಕ್ಕೂ ನಾನು ಸ್ನಾನ ಮಾಡಬೇಕು, 10 ಜನಕ್ಕೂ ನಾನು ಮತ್ತೆ ದೀಕ್ಷೆ ತೊಗೊಬೇಕು. ಅದಕ್ಕೆ ಇದು ತುಂಬ ಕಠಿಣವಾಗಕ್ಕಂಥದ್ದು, ಕಠಿಣ ಶ್ರಮ ಪಡಕ್ಕಂಥದ್ದು. ಇದನ್ನು ಮಾಡಿದ್ರೆ ಖಂಡಿತ 100% ನಿಮಗೆ ಒಂದು ಸೊಲ್ಯೂಷನ್ ಸಿಗತ್ತೆ. ನಿಮ್ಮ ಜೊತೆಯಲ್ಲಿ ಫ್ರೆಂಡ್ಸ್ ಬೇಕಾಗಿಲ್ಲ, ನಿಮ್ಮ ಧೈರ್ಯ, ನಿಮ್ಮ ಫ್ರೆಂಡ್ಸ್ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ, ನಾನು ಇನ್ನೊಬ್ರು ಕಾಪಾಡ್ತಾನೆ ಅಂತ ಬೇಕಾಗಿಲ್ಲ. ಈ ದೀಕ್ಷೆ ಅನ್ನಕ್ಕಂಥದ್ದು, ಈ ತಾಯಿ ಅನ್ನಕ್ಕಂಥದ್ದು ನಿಮ್ಮ ಜೊತೆಲಿದ್ದರೆ ಜಗತ್ತನ್ನೇ ನಾವು ಗೆಲ್ಬೋದು. ಅಂಥದ್ದು ನಿನ್ನ ಮನೆ ಗೆಲ್ಲಕ್ಕಾಗಲ್ವಾ, ನಿನ್ನ ಬಿಸ್ನೆಸ್ ಗೆಲ್ಲಕ್ಕಾಗಲ್ವಾ, ನಿನ್ನ ಶತ್ರುಗಳ ಯಾರು ನಿಂಗೆ ವಾಮಾಚಾರ ಮಾಡ್ತಾರೋ ಅವ್ರ ಮೇಲೆ ನೀನು ಕಕ್ಷೆ ತಿರ್ಸ್ಕೊಂಬೇಡ. ಆ ತಾಯಿನೇ ನಿಂಗೆ ಕೊಡ್ತಾಳೆ, ಆ ತಾಯಿನೇ ನಿಂಗೆ ಆ ದೀಕ್ಷೆಯಲ್ಲಿ ಅವರಿಗೆ ಹೇಟನ್ನು ಕೊಡ್ತಾಳೆ. ಇದು ಈ ಪಂಚಕಾಳಿ ದೀಕ್ಷೆ, ಇದು ಈ ಪಂಚಕಾಳಿಯ ಅಂಶ, ಇದು ಈ ಪಂಚಕಾಳಿಯ ಧೈರ್ಯ. ಆ ಧೈರ್ಯವನ್ನು ನೀವು ತುಂಬಿಕೊಡ್ತಾಳೆ. ಸೊ ಸಾಕಷ್ಟು ಜಾಗಗಳಿದೆ, ನೀವು ಹೇಳಿದ್ರಿ ಶ್ರೀರಂಗಪಟ್ಟಣದಲ್ಲೇ ಮಾಡ್ತಾ ಇದ್ದೀವಿ ಅಂತ. ಸೊ ಯಾಕೆ ಶ್ರೀರಂಗಪಟ್ಟಣದಲ್ಲೇ ಮಾಡಬೇಕು ಅನ್ನೋದು? ಶ್ರೀರಂಗಪಟ್ಟಣದ ಹರಿಯೋ ನದಿಯಲ್ಲಿ ನಾವು ಈ ದೀಕ್ಷೆಯನ್ನು ಕೊಟ್ಟಾಗ ಅವನ ಒಂದು ಪಾಪ ಕರ್ಮಗಳನ್ನು, ಅಂದರೆ ಅವನು ಬ್ಲ್ಯಾಕ್ ಮ್ಯಾಜಿಕ್ ಆಗಿರುತ್ತೋ, ಇನ್ನೊಂದು ಮಾಟ ಮಂತ್ರ ಮಾಡಿರ್ತದೋ, ಇನ್ನೊಂದು ಮಾಡಿರ್ತಾನೋ, ಆ ಹರಿಯೋ ನದಿಯಲ್ಲಿ ಹೆಂಗೆ ಹರ್ಕೊಂಡು ಹೋಗುತ್ತೋ ಅವನ ಪಾಪ ಕರ್ಮಗಳು ಕೂಡ ಹಂಗೆ ಹರ್ಕೊಂಡು ಹೋಗಬೇಕು. ಯಾಕಂದರೆ ಕಾವೇರಿ ನದಿಯಲ್ಲಿ ಕೊಡೋಕ್ಕಂಥದ್ದು, ಆಯಿತಾ? ಆ ನದಿಗೆ ಒಂದು ಸ್ಥಾನ ಇದೆ, ಆ ನದಿಗೆ ಒಂದು ಅಂಶ ಇದೆ, ಆ ನದಿಗೆ ಅನ್ನೋದು ಒಂದು ಗೌರವ ಇದೆ. ಆ ನದಿಯಲ್ಲಿ ಕೊಟ್ಟಾಗ ಯಾಕೆ ನದಿಯಲ್ಲೇ ಕೊಡಬೇಕು? ನಾವು ಏನರಲ್ಲಿ ಕೊಡ್ತೀವಿ? ಹಾಲಲ್ಲಿ ಕೊಡ್ತೀವ? ಏನರಲ್ಲಿ ಕೊಡ್ತೀವಿ? ನಮ್ಮ ಕಚೇರಿಗೆ ನೀವು ಕಾಲ್ ಮಾಡಿಕೊಂಡು ಭೇಟಿಯಾಗಿ ಬನ್ನಿ. ನಾವು ಯಾವುದೇ ಪ್ರಕಾರ ಆಗಲಿ ನಿಮ್ಗೆ ಅದರಲ್ಲಿ 12 ಗಂಟೆಗೆ ಆದರೂ ಡೌಟ್ ಬಂದರೆ ನಾವು ನಿಮಗೆ ಖಂಡಿತ ತೋರಿಸ್ತೀವಿ. ಯಾಕೆ ಪಂಚಕಾಳಿ ದೀಕ್ಷೆ ತೊಗೊಬೇಕು, ಏನಕ್ಕೋಸ್ಕರ ತೊಗೊಬೇಕು, ಏನಕ್ಕೆ ಅಂತ. ಸೊ 100% ನಮಗೆ ಏನು ಒಂದು ಹೊಸ ಬಾಳು ಅಂತ ಕರಿತೀವಿ, ಆ ಹೊಸ ಬಾಳನ್ನು ಸ್ವೀಕರಿಸೋದು ಈ ಪಂಚಕಾಳಿ ಅನ್ನತಕ್ಕಂಥದ್ದು. ಸೊ ಏನೇ ಕೋರಿಕೆ ಇದ್ರು ಅಥವಾ ಏನೇ ಇದ್ರು ಅವ್ರು ಬರ್ಬೋದು ಇದಕ್ಕೆ? ಖಂಡಿತ. ಸೊ ಎಲ್ಲವೂ ಅಲ್ಲಿಂದ ಸರಿ ಆಗ್ತಾ ಹೋಗುತ್ತೆ. ಸರಿ ಆಗತ್ತೆ ಅಂದ್ರೆ ನಾನು ಹೇಳ್ಕೊಟ್ಟಂಗೆ ನೀವು ಮಾಡ್ಬೇಕಾಗತ್ತೆ. ಅದೇ ಇಂಪಾರ್ಟೆಂಟ್ ಅಲ್ವಾ? ನಾವು ಹೇಳ್ಕೊಟ್ಟಂಗೆ ಯಾವಾಗ ನಿಮಗೆ ಕೆಲಸ ಆಗ್ಬೇಕು. ಈಗ ಒಂದು ಮನುಷ್ಯ ಅಟ್ರಾಕ್ಟ್ ಆಗ್ಬೇಕು ಅಂದ್ಕೊಂಡಿರ್ತಾನೆ, ಆ ಅಟ್ರಾಕ್ಟ್ಗೋಸ್ಕರ ನೀವೇನ್ ಮಾಡ್ಬೇಕು? ಈ ಭೂಮಿಯಲ್ಲಿ ನಿಮ್ಗೆ ಸಮಸ್ಯೆ ಇರುತ್ತೆ, ಆ ಭೂಮಿಯಲ್ಲಿ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕು, ಆಯ್ತಾ? ಮತ್ತೆ ಆ ವಿಗ್ರಹನ ಕೊಟ್ಟಿರ್ತೀವಿ, ನಾವೇ ಒಂದು ವಿಗ್ರಹವನ್ನ ಕೊಡ್ತೀವಿ. ಆ ವಿಗ್ರಹನ ನೀವು ಎಲ್ಲಿಡಬೇಕು, ಯಾವ ತರ ಪೂಜೆ ಮಾಡಬೇಕು, ಅದಕ್ಕೆ ನಿಯಮಗಳೇನು? ಇದರಲ್ಲಿ ಗುರುಗಳೇ ನಾನು ಆಲ್ರೆಡಿ ದೀಕ್ಷೆ ತಗೊಂಡಿದ್ದೀನಿ, ಇದನ್ನ ದೀಕ್ಷೆ ತಗೊಂಡು ಮತ್ತೆ ಬರ್ಬೋದಾ? ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಈ ದೀಕ್ಷೆಗೆ ಬರ್ಬೋದು. ನೀವು ಆಲ್ರೆಡಿ ದೀಕ್ಷೆ ತಗೊಂಡಿದ್ರೂ ಪರವಾಗಿಲ್ಲ. ಯಾಕಂದರೆ ಪಂಚಕಾಳಿ ದೀಕ್ಷೆಯಲ್ಲಿ, ಕಾಳಿ ದೀಕ್ಷೆಯಲ್ಲಿ ನಿಮ್ಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ, ತಗೊಳ್ಬೋದು. ಮತ್ತು ಧೈರ್ಯ ಬರುತ್ತೆ ನಿಮಗೆ. ತಂತ್ರ ಪಂಡಿತರಿಗೆ ಏನಾಗುತ್ತೆ ಅಂದರೆ ಒಂದು ಅನುಭವದ ಶಕ್ತಿ ಆಗುತ್ತೆ, ಎಂದಿಗೂ ನೀವು ಕಾಣದ ಮಾಡೋ ಒಂದು ಶಕ್ತಿ ರೂಪಣೆ ಆಗುತ್ತೆ. ಎಲ್ಲರಿಗೂ ಹೇಳೋದಿದೆ, ತಗೊಳ್ಳಿ. ಇದರಲ್ಲಿ ಹೆಣ್ಮಕ್ಳೇ ತೊಗೊಬೇಕಾ, ಗಂಡು ಮಕ್ಕಳೇ ತೊಗೊಬೇಕಾ, ಕುಟುಂಬ ಸಮೇತ ನಿಮ್ಮಿಷ್ಟ. ಇದರಲ್ಲಿ ಹೆಣ್ಮಕ್ಳು ಗಂಡು ಮಕ್ಳು 15 ವರ್ಷದಿಂದ 65 ವರ್ಷದೊಳಗಡೆ ಯಾರು ಬೇಕಾದ್ರೂ ತೊಗೊಬೋದು, ಎಂಥದಾದ್ರೂ ತೊಗೊಬೋದು. ಹೆಣ್ಮಕ್ಳು ತೊಗೊಬೋದು. ತಂತ್ರದಲ್ಲಿ ಯಾರು ಮಾಡ್ತಾ ಇದ್ದಾರೋ, ತಂತ್ರಕ್ಕೆ ಯಾರು ಜಾತಕವನ್ನು ನೋಡ್ತಿದ್ದಾರೆ, ಯಾರು ಪುರೋಹಿತರು ಮಾಡ್ತಿದ್ದಾರೋ, ಯಾರು ಜ್ಯೋತಿಷರು ನೋಡ್ತಿದ್ದೀರಾ, ಇವರೆಲ್ಲ ಯಾರು ವಾಸ್ತು ನೋಡ್ತಿದ್ದೀರಾ, ಸೊ ಇವರೆಲ್ಲ ಈ ಪಂಚಕಾಳ ದೀಕ್ಷೆಗೆ ಬಂದರೆ ಇಲ್ಲಿ ಸುಭಾಷ್ ಆಚಾರ್ಯ ಹತ್ರ ದೀಕ್ಷೆ ತಗೊಂಡು ನೀವೇನು ಕೀಳಾಗೋ ಅವಶ್ಯಕತೆ ಇಲ್ಲ. ನಿಮ್ಗೆ ಶಕ್ತಿಯನ್ನು ಹೆಚ್ಚಿಸ್ಕೊತಾ ಇದ್ದೀರಾ. ಯಾವ ರೀತಿ ಅದನ್ನ ಹೆಚ್ಚಿಸ್ಕೊತಾ ಇದ್ದೀರಾ ಅಂದರೆ ಒಂದು ಸಕ್ಸಸ್ ಆಗ್ತೀನಿ ನಾನು ಏನನ್ನ ಆಗಲಿ ಅಂತ ಒಂದು ಮನೋಭಾವದಿಂದ ಬನ್ನಿ, ಖಂಡಿತ ಆಗುತ್ತೆ. ಸೊ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಮೇಲೆ ತಂತ್ರ ಪ್ರಯೋಗ ಆಗಿರುತ್ತೆ, ಸೊ ಅಂತವ್ರು ಕೂಡ ಬರ್ಬೋದು. ಖಂಡಿತ ಬರ್ಬೋದು. ಸೊ ಇಲ್ಲಿ ಯಾರು ಭೇದ ಭಾವ ಅನ್ನೋದೇನಿಲ್ಲ. ಇಲ್ಲಿ ಮುಸ್ಲಿಮರು ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಅವರು ಆಗಿರ್ಬೋದು, ನಮ್ಮವರು ಆಗಿರ್ಬೋದು, ಸನಾತನ ಧರ್ಮದವ್ರು ಆಗಿರ್ಬೋದು. ಸನಾತನ ಧರ್ಮದ ಎಲ್ಲರೂ ಒಂದೇ, ಯಾರು ಬೇಕೋ ಬರ್ಬೋದು, ಎಂಥವ್ರು ಬರಬಾರ್ದು ಅನ್ನೋದಿಲ್ಲ. ಸರಿ ಹೋಗುತ್ತೆ ಅವ್ರಿಗೆ, ಖಂಡಿತ ಸರಿ ಹೋಗುತ್ತೆ. ನಾನು ಶೂಪ್ ಮಾಡಿ ತೋರಿಸಿದ್ದೀನಿ ನವಕಾಳಿ ದೀಕ್ಷೆಯಲ್ಲಿ. ಸುಮಾರು ಅಂದರೆ 130ರಿಂದ 150 ಜನ ಬಂದಿದ್ರು. ಅವ್ರು ಏನು ಮಾಡ್ತಿದ್ರು, ಒಬ್ಬೊಬ್ಬರು ನನಗೆ ಹೇಳ್ತಾರೆ, ಗುರುಗಳೇ ನನಗೆ ನೀವು ಕೊಟ್ಟರು ಮಾಲೆಯಿಂದ ನನಗೆ ಒಳ್ಕೊಟ್ಟಾಗಿದೆ, ನನಗೆ ಅದರಿಂದ ಅನುಭವ ಆಗ್ತಿದೆ, ಅಮ್ಮ ನನಗೆ ಬಂದು ಹೇಳ್ತಿದ್ದಾಳೆ,
ಈ ಥರ ಮಾಡ್ತಿದ್ದಾರೆ. ನನ್ನ ಕೆಲಸ ಒಂದೊಂದು ಪರಿಹಾರ ಆಗ್ತಾ ಇದೆ, ನಾನು ಜನ ಅಟ್ರಾಕ್ಟ್ ಪಡ್ಕೊತಾ ಇದ್ದೀನಿ. ಸೊ ಅದೇ ರೀತಿಯೇ ನಾನು ಕೊಡ್ತಾ ಇದ್ದೀನಿ. ನಾನು ಏನೋ ಹೆಸರು ಹೇಳಬೇಕಂತ ಕೊಡ್ತಿಲ್ಲ, ಇದು ಟ್ರೂತ್ ಆಗಿರೋದು. ಇದು ಎಲ್ಲದರಲ್ಲೇ ನನ್ನ ಶಿಷ್ಯಂದ್ರ ಹೇಳಿರೋದು, ಅದ್ರಲ್ಲಿ ದೀಕ್ಷೆ ತಗೊಂಡು ಮಾಡಿರೋದು. ಸೊ ಅದೇ ರೀತಿಯೇ ಈ ತಿಂಗಳು ಕೂಡ 31ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಪಂಚಕಾಳಿ ದೀಕ್ಷೆ ಮಾಡ್ತಾ ಇದ್ದೀವಿ. ಯಾರು ಬೇಕಾದರೂ ನಮ್ಮ ಕಚೇರಿಗೆ ಕಾಲ್ ಮಾಡಿಕೊಂಡು ಸೀಟ್ ಬುಕ್ ಮಾಡಿಕೊಂಡು, ಯಾಕಂದರೆ 200 ಜನಕ್ಕೆ ಮಾತ್ರ, ಇಲ್ಲ ಅಂದರೆ 100 ಜನ ಅಷ್ಟೇ ಅಂದ್ಕೊಂಡಿದ್ದೀವಿ. 100 ಇಲ್ಲ 200 ಇಷ್ಟೇ. ಯಾಕಂದರೆ ಅವರು 5 ದಿನ ಬಿಫೋರೇ ನಮ್ಗೆ ಹೇಳ್ಬೇಕಾಗತ್ತೆ. 5 ದಿನ ಬಿಫೋರಲ್ಲಿ ನಾವು ಅದನ್ನು ಎಷ್ಟು ಜನ ಬರ್ತಾರೆ ಅವ್ರಿಗೆ ವಿಗ್ರಹ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಆ ವಿಗ್ರಹ ರೆಡಿ ಮಾಡೋದು ಕೂಡ ಯಾವ ಥರ ಇರುತ್ತಂದರೆ, ನಾನು ವಿಗ್ರಹನ ತೊಗೊಂಬಂದು ಅದಕ್ಕೆ ಪೂಜೆ ಪುನಸ್ಕಾರ ಬಿಟ್ಟು ಅದಕ್ಕೆ ನಾನು ಅವರ ಅಂಶಕ್ಕೆ ಒಂದು ಬ್ಲಡ್ ಕ್ಲಾತಲ್ಲಿ ಒಂದು ಗಡ್ಡೆ, ಅಂದರೆ ಈ ಕುರಿ ಮೇಕೆಗೆಲ್ಲ ರಕ್ತ ಬರುತ್ತೆ, ರಕ್ತದ ಉಂಡೆ ಅಂತ ಕರಿತೀವಿ, ಆ ರಕ್ತದ ಉಂಡೆಯಲ್ಲಿ ಇಟ್ಟು ಅದಕ್ಕೆ ಪ್ರಾಣವನ್ನು ಕೊಟ್ಟು ಮತ್ತೆ ಅದ್ರಿಗೆ ವೈಟ್ ಬಟ್ಟೆಯನ್ನು ಸುತ್ತಿ ಆ ವಿಗ್ರಹನ ಅವ್ರು ಕೊಡಕ್ಕಂಥದ್ದು. ಸುಮ್ಮನೆ ವಿಗ್ರಹ ಅಂಗಡಿ ತಗೊಂಡ್ಬಂದು ಪಟ್ಟಂತ ಕೊಡೋಕ್ಕಾಗಲ್ಲ. ಈ ಥರ ಇರುತ್ತೆ ನಮ್ಮದು. ಸೊ ಅದೇ ರೀತಿ ಅವರು ಕೂಡ ಅದನ್ನ ನಿಷ್ಠೆಯಿಂದ ನೋಡಿ, ಅದನ್ನ ಮನೇಲಿ ಪೂಜೆ ಮನೇಲಿ ಇಡ್ಬೇಕಾ, ಇನ್ನೊಂದು ಇಡ್ಬೇಕಾ, ಬೇಕಾಗಿಲ್ಲ. ಅದನ್ನ ಇಡುವ ಪ್ಲೇಸ್ ಹೇಳ್ಕೊಡ್ತೀವಿ, ಅದನ್ನ ಯಾವ ತರ ಪೂಜೆ ಮಾಡ್ಬೇಕಂತ ಹೇಳ್ಕೊಡ್ತೀವಿ, ಎಲ್ಲಾ ತರನೂ ಹೇಳ್ಕೊಡ್ತೀವಿ. ನಮಗೇನು ನಿಮ್ಮ ಕಷ್ಟಗಳು ಪರಿಹಾರ ಆಗ್ಬೇಕು, ನಿಮ್ಮ ಕಷ್ಟಗಳು ನಿವಾರಣೆ ಆಗಬೇಕು, ನಿಮ್ಮ ಆಲೋಚನೆಗಳು ನಿವಾರಣೆ ಆಗಬೇಕು, ಕೆಟ್ಟ ದಾರಿಯಲ್ಲಿ ಹೋಗೋರಿಗೆ ನಿವಾರಣೆ ಆಗಬೇಕು. ತಂದೆ ತಾಯಿರನ್ನ ಗೌರವವನ್ನು ಕೊಡೋರು, ಯಾರು ಬಿಸ್ನೆಸ್ಸಲ್ಲಿ ನಿಲ್ತಿದೆಯೋ, ಯಾರು ಬಿಸ್ನೆಸ್ ಹೈಪ್ ಆಗಬೇಕು, ಅವರೆಲ್ಲ ಈ ದೀಕ್ಷೆಗೆ ಬರಬೇಕು, ಈ ದೀಕ್ಷೆ ತಗೊಳ್ಬೇಕು. ಮತ್ತೆ ಜನ ಅಟ್ರಾಕ್ಟ್ ಮಾಡೋದು ಯಾವ ಥರ, ರಾಜಕಾರಣಿಗಳಾಗಿರ್ಬೋದು. ಯಾಕೆ ನಮ್ಮದು ಇಷ್ಟೆಲ್ಲ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಯಾಕೆ ಗೆಲ್ಲಕ್ಕಾಗ್ತಾ ಇಲ್ಲ, ಯಾಕೆ ನಾವು ಸೋಲ್ತಾ ಇದ್ದೀವಿ? ರಾಜಕಾರಣಿಗಳು ಯಾರೇ ಆಗಿರ್ಬೋದು ನೋಡಿ, ನಾನು ಸಪ್ರೇಟಾಗಿ ಕೊಡಲ್ಲ. ನಾನು ಜನ ಸಮೂಹ ಎಷ್ಟೋ, ನನಗೆ VIP ಒಂದೇ, VIP ಒಂದೇ, ನಂಗೆ ಜನರು ಒಂದೇ. ನಾನು 5 ನಿಮಿಷ ಹೆಚ್ಚಾಗಿ ಮಾತಾಡ್ಬೋದೇನೋ ಅವ್ರ ಹತ್ರ, VIP ಹತ್ರ. ಬಟ್ ನಾನು ಪೂಜೆ ಮಾಡಾಗ ಎಲ್ಲರಿಗೂ ಒಂದೇ ಥರ ಮಾಡ್ತೀನಿ. 500 ರೂಪಾಯಿ ಕೊಟ್ಟರು ಒಂದೇ ಥರ ಮಾಡ್ತೀನಿ, 5 ಲಕ್ಷ ಕೊಟ್ಟರು ಒಂದೇ ಥರ ಮಾಡ್ತೀನಿ, 10 ಲಕ್ಷ ಕೊಟ್ಟರು ಒಂದೇ ಥರ ಮಾಡ್ತೀನಿ. ಈ ದುಡ್ಡು ಬಗ್ಗೆ ನಂಗೆ ಇಂಪಾರ್ಟೆಂಟ್ ಅಲ್ಲ. ನನಗೆ ಬೇಕಾಗಿರೋದು ಕೆಲಸ ಕರೆಕ್ಟಾಗಿ ಆಗಿದೆಯಾ ಅದಿಲ್ವಾ, ಅದು ನನಗೆ ಇಂಪಾರ್ಟೆಂಟ್. ಈ ಥರ ನೀವು ರಾಜಕಾರಣಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ದೀಕ್ಷೆಗೆ ಬರ್ತೀರಾ, ನೀವು ಯಾರನ್ನು ಗೊತ್ತಾ ಬಂದು ನಿಧಾನ ತಗೊಂಡು ಹೋಗ್ತಾ ಇರ್ಬೋದು. ಇಷ್ಟೇ. ಇದನ್ನು ಪ್ರತ್ಯೇಕವಾಗಿ ಪಂಚಕಾಳಿ ಅನ್ನಕ್ಕಂಥದ್ದು, ನೀವು ನವಕಾಳಿ ನೋಡ್ತೀರಾ, ಅಘೋರ ಕಾಳಿ ನೋಡ್ತೀರಾ, ಸ್ಮಶಾನ ಕಾಳಿ ನೋಡ್ತೀರಾ, ದುಷ್ಟಕಾಳಿ ನೋಡ್ತೀರಾ, ಮತ್ತು ಅಘೋರ ಭೈರವಿ ಕಾಳಿ ಇದು ಪಂಚಕಾಳಿ ಅನ್ನಕ್ಕಂಥದ್ದು ಖಡ್ಗ, ಚಕ್ರ ಮತ್ತು ತ್ರಿಶೂಲ ಮತ್ತು ಪರಮೇಶ್ವರ ಮತ್ತು ನಾಲಿಗೆ ಇಷ್ಟು ಸೇರಿಸಿದ್ರೆ ಮಾತ್ರ ಪಂಚಕಾಳಿ ಆಗಕ್ಕಂಥದ್ದು. ಪಂಚಕಾಳಿ ಎಲ್ಲೆಲ್ಲಿದೆ ತೋರ್ಸಕ್ಕೆ ಕೇಳಿ ನೋಡೋಣ. ಯಾರಿಗೂ ಗೊತ್ತಿಲ್ಲ. ಸುಮ್ಮನೆ ನಾನು ಕಾಳಿಯ ಆರಾಧನೆ ಮಾಡ್ತೀನಿ ಅಂದರೆ ಸಾಲದು. ನಿಮ್ಮ ತಾಯಿಯನ್ನು ಎಷ್ಟು ಪ್ರೀತಿ ಮಾಡ್ತಿರೋ, ನಿಮ್ಮ ದುಡ್ಡನ್ನು ಎಷ್ಟು ಪ್ರೀತಿ ಮಾಡ್ತಿರೋ, ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನ ಯಾವ ಥರ ಇಷ್ಟ ಪಡ್ತಿರೋ, ಅದೇ ರೀತಿ ಆ ತಾಯಿಯನ್ನು ಕೂಡ ನೀವು ಆರಾಧನೆಯನ್ನು ಮಾಡಿದಾಗ ಮಾತ್ರ ಈ ಪಂಚಕಾಳಿ, ಈ ಕಾಳಿಯ ಒಲಿಯೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಸರ್ವಸಾಮಾನ್ಯ ಒಲಿಯಲ್ಲ. ಈ ಥರ ಇರುತ್ತೆ. ಸೊ ನೀವು ನೋಡಿರ್ಬೋದು, ನಮ್ಮ ಹೆಣ್ಮಕ್ಳು ಈಗ ಆ ಮಾಲೆ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಅಲ್ಲಿ ಅವರಿಗೆ ಒಂದು ದೈವಿಕ ಶಕ್ತಿ, ಅಲ್ಲಿ ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಅಂತಾರೆ. ಸೊ ಆ ಥರದಲ್ಲಿ ಇದನ್ನ ನೀವು ಯಾವ ರೀತಿ ಅವರಿಗೆ ಮುಟ್ಟಿಸ್ಬೇಕು? ಲೈಕ್ ಹೆಣ್ಮಕ್ಳಿಗೆ ತುಂಬ ಕ್ವೆಶನ್ಸ್ ಇರುತ್ತೆ. ಓಕೆ, ನಾವು ಅಲ್ಲಿ ಆಲ್ರೆಡಿ ಮಾಡ್ತಾ ಇದ್ದೀವಿ, ಸೊ ಮತ್ತೆ ಪಂಚಕಾಳಿ ದೀಕ್ಷೆ ಯಾಕೆ ಅನ್ನೋದು ಕ್ವೆಶನ್ ಇರುತ್ತೆ. ಸೊ ಅದಕ್ಕೆ ಪಂಚಕಾಳಿ ದೀಕ್ಷೆ ನೀವು ಅಣ್ಣಮ್ಮನ ಪೂಜೆ ಮಾಡ್ತೀರಾ, ಇಲ್ಲ ಅಂದರೆ ಆ ಚೌಡಿನ ಪೂಜೆ ಮಾಡ್ತೀರಾ, ಚೌಡೇಶ್ವರನ ಪೂಜೆ ಮಾಡ್ತೀರಾ, ಇಲ್ಲಾಂದರೆ ಮನೆಯಲ್ಲಿ ಶಾಸ್ತ್ರವನ್ನು ಹೇಳ್ತಾ ಇರ್ತಾರೆ, ಕೆಲವು ಮುನೇಶ್ವರ ಶನೇಶ್ವರನ ದೀಕ್ಷೆ ತಗೊಳ್ತೀರಿ. ಇದು ಯಾರಾದರೂ ಆಗಲಿ, ನೀವು ತಂತ್ರ ಮಾಡಬೇಕು ಅಂದರೆ, ಒಂದು ಜ್ಯೋತಿಷ್ಯ ಆಗಿರಬೇಕಾದ್ರೆ, ಒಂದು ತಾಯ್ತ ಕಟ್ಟಬೇಕು ಅಂದ್ರೂ ಕಾಳಿ ಅಂಶ ಇದ್ದರೆ ಮಾತ್ರ ಅದು ವರ್ಕೌಟ್ ಆಗತ್ತೆ. ಯಾಕಂದರೆ ತಂತ್ರದಲ್ಲಿ ಅಘೋರ ಕಾಳಿ ಅನ್ನಕ್ಕಂಥದ್ದೇ ಮೈನ್ ಇಂಪಾರ್ಟೆಂಟ್. ಕಾಳಿಯಿಂದ ಬಿಟ್ಟು ಕಾಳಿಯನ್ನು ಆರಾಧನೆ ಮಾಡಿದಿರ ನೀನು ತಂತ್ರವನ್ನು ಉಪಯೋಗಿಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟೊಂದು ಪವರ್ಫುಲ್ ಆಗಿ ಈ ಕಾಳಿ ನಿನಗೆ ತಂತ್ರದಲ್ಲಿ ಶಾಪ ಕೊಡೋಳವಳೆ, ಉದ್ಧಾರ ಮಾಡಿಸೋಳವಳೆ, ನಿನಗೆ ಏನು ಬೇಕು ಕೊಡೋದವಳೆ. ಪ್ರತಿಯೊಂದು ನಾನು ಅವಳೇ ಅಂತ ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ನಮ್ಮ ಅಮ್ಮನ ನಾವು ಯಾವ ರೀತಿ ಬೇಕೋ ಕರಿತೀವಿ, ಆಯ್ತಾ? ಸೊ ಯಾಕೆ ಅಂದರೆ, ಯಾವ ರೀತಿಯಲ್ಲಾದರೂ ಕಾಳಿ ಅಂಶ ಇಲ್ಲ ಅಂದರೆ ನೀವು ತಾಯ್ತ ಕಟ್ಟೋ ಕೂಡ ಸಾಧ್ಯ ಇಲ್ಲ. ಒಂದು
ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ಮಾಡೋಕ್ಕಾಗಲ್ಲ. ಅಂದರೆ ಉತ್ಸವ ವಿಗ್ರಹಗಳಿಗೆ ನಾವು ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ, ಆಗಲ್ಲ. ನೀವು ಕಾಳಿ ಅಂಶ ಇದ್ದರೆ ಮಾತ್ರ ಮಾಡೋಕ್ಕಾಗತ್ತೆ, ಇಲ್ಲ ಅಂದರೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಇಲ್ಲ ನಾನು ಭೈರವನಿಂದ ಮಾಡ್ತೀನಿ, ಇಲ್ಲ ನಾನು ಲಕ್ಷ್ಮೀ ನರಸಿಂಹಸ್ವಾಮಿಯಿಂದ ಮಾಡ್ತೀನಿ, ಆಂಜನೇಯನಿಂದ ಮಾಡ್ತೀನಿ, ಸಾಧ್ಯನೇ ಆಗಲ್ಲ. ಒಂದು ಅಂಶ ಕೂಡ ಕ್ಲೀಂ ರೀಮ್ ಅಂದ್ರೂ ಆಗೋಯ್ತು, ಅಲ್ಲಿ ಕಾಳಿ ಬಂದಿರ್ತಾಳೆ. ಬೀಜಾಕ್ಷರ ಒಂದು ಅಂಶ ತಗೊಂಡ್ರೆ ಸಾಕು ಅಲ್ಲಿ ಕಾಳಿ ಬಂದಿರ್ತಾಳೆ. ಲೈ ಅಂತ ತಗೊಂಡ್ರು ಕಾಳಿ ಬಂದಿರ್ತಾಳೆ. ಅದು ಆ ಪವರ್, ಅದು ಕಾಳಿಗಿರೋ ಶಕ್ತಿ, ಅದು ಅಮ್ಮಗಿರೋ ಶಕ್ತಿ ಅದು. ಸೊ ಪ್ರತಿಯೊಂದರಲ್ಲೂ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ. ಸೊ ಈಗ ಇದರಲ್ಲಿ ಯಾರಾದ್ರೂ ಅದನ್ನ ಕೆಟ್ಟ ರೀತಿಯಲ್ಲಿ ಉಪಯೋಗ ಮಾಡ್ಕೊಬೇಕು ಅಂತ ಬಂದ್ರೆ, ಇದನ್ನ ಕೆಟ್ಟ ರೀತಿ ಉಪಯೋಗ ಮಾಡ್ಕೊಳಕ್ಕಾಗಲ್ಲ ಈ ದೀಕ್ಷೆನ. ಅಥವಾ ಯಾವುದೋ ಒಂದು ಕೆಟ್ಟ ಇಂಟೆನ್ಷನ್ ಇಂದ ಇದು ಏನಾಗುತ್ತೆ ಅಂದ್ರೆ, ನಮಗೆ ಏನು ವಾಮಾಚಾರ ಆಗಿದೆಯೋ ಅದು ಇಷ್ಟು ವರ್ಷದಿಂದ ವಾಮಾಚಾರ ಆಗಿರೋದು ಅದು ನಮಗೆ ವಾಪಸ್ ಹೋಗುತ್ತೆ. ಹೌದು. ಒಂದು ಮತ್ತೆ ಯಾರು ನಮ್ಮ ಶತ್ರುಗಳು ಇರ್ತಾರೋ ಆ ಶತ್ರುಗಳು ಶತ್ರುಗಳಾಗಿ ನಮಗೆ ಕರುಣೆಮಯನ ತೋರಿಸ್ತಾರೆ. ನಮಗೇನು ಈ ಬ್ಲ್ಯಾಕ್ ಮ್ಯಾಜಿಕ್, ಈ ಮಾಟ ಮಂತ್ರ ತಂತ್ರ, ಚೌಡಿ ಕಟ್ಟು, ಆ ಕಟ್ಟು, ಚೌಡಿ ಪ್ರಯೋಗ ಆಗಿದೆ ಅಂತ ಹೇಳ್ತಿರೋರಿಗೆ ಈ ಕಾಳಿ ನಗದು ಸರಿಯಾದ ಆನ್ಸರ್ ಕೊಡ್ತಾಳೆ. ನೀನು ದೀಕ್ಷೆಯನ್ನು ತಗೊಂಡ ನಂತರ ನಿನಗೆ ವಾಮಾಚಾರ ನಿನಗೆ ಯಾರೇ ಮಾಡಿದ್ರು ಆಗಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂದರೆ ನೀನು ಕಾಳಿ ಆರಾಧಕ ಆಗಿರ್ತೀಯ, ಅಂದರೆ ನೀನು ಸಂಪೂರ್ಣ ಪೂಜೆಯನ್ನು ಮಾಡಿರ್ತೀಯ. ಆ ಕಾಳಿ ಪೂಜೆ ನಾನು ಫೋಟೋ ಇಟ್ಟು ಮಾಡಿಬಿಡ್ತೀನಿ, ಕಾಳಿ ನನ್ನ ಆರಾಧನೆ ಮಾಡ್ತಾ ಇದ್ದೀನಿ, ಡೈಲಿ ಜಪವನ್ನ ಮಾಡ್ತಾ ಇದ್ದೀನಿ ಅಂದರೆ ಆಗಲ್ಲ. ಕಾಳಿಯ ಅಂಶ ಅಂದರೆ ಯಾವ ಥರ ಇರುತ್ತೆ ಅಂದರೆ, ನೀನು ದೀಕ್ಷೆಗೆ ಒಳಗಾಗಿ ನಿನಗೆ ಬೀಜಾಕ್ಷರ ಸಿಕ್ಕಿದ ಮೇಲೆ, ನೀನು ಬೀಜಾಕ್ಷರ ಕೊಟ್ಟ ನಂತರ ನೀನು ಯಾವ ರೀತಿ ಆರಾಧನೆಯನ್ನು ಮಾಡ್ತೀಯೋ ಅದೇ ರೀತಿ ನಿನಗೆ ಆ ತಾಯಿ ದಿನ 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 ಒಲಿತಲ್ಲೇ ವಿತಿನ್ 48 ಡೇಸ್ ಒಳಗಡೆ ನಿನಗೆ ಕಂಪ್ಲೀಟ್ ನಿನಗೆ ನಿಂತು ಆಕರ್ಷಣೆ ತೋರಿಸ್ತಾವೆ, ನೀನು ಕರೆಕ್ಟಾಗಿ ಮಾಡಿದ್ರೆ. ಸೊ ಗುರುಗಳೇ, ನೀವು ಹೇಳಿದ್ರಿ ಬಲಿ ಇರುತ್ತೆ ಅಂತ, ಸೊ ಅದ್ರ ಬಗ್ಗೆ. ಇಲ್ಲಿ ಬಲಿ ಅಂದ್ರೆ ನಾವು ವಿಗ್ರಹಗಳನ್ನ ರೆಡಿ ಮಾಡ್ಕೊಳ್ತೀವಿ. ಆ ವಿಗ್ರಹಗಳಿಗೆ ಪ್ರಾಣ ಕೊಡಬೇಕು ಅಂದಾಗ ನಾವು ನಮ್ಮಲ್ಲಿ ಮಾಡ್ಕೊಂಡಿರ್ತೀವಿ. ಅವ್ರಿಗೆ ಗೊತ್ತಾಗತ್ತೆ ವಿಗ್ರಹ ಕೊಟ್ಟಿದ ತಕ್ಷಣ ನಾನು ಬಲಿ ಕೊಟ್ಟಿದ್ದೀನಾ ಕೊಟ್ಟಿಲ್ವಾ ಅಂತ. ವಿಗ್ರಹ ಕೊಟ್ಟಿದ ತಕ್ಷಣ ಗೊತ್ತಾಗತ್ತೆ. ನಾವು ನಮ್ಮ ಇದರಲ್ಲಿ ನಾವು ತಗೊಂಡು ನಾವು ಆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಲ್ವಮ್ಮ, ಆ ಟೈಮಲ್ಲಿ ತಾಯಿಗೆ ಬಲಿ ಅಂದರೆ ನಮ್ಮ ಒಂದು ಅಂಶ ಏನಿರುತ್ತೋ, ನಾವು ಕುರಿನ ಕೊಡ್ತೀವೋ, ಮೇಕೆನೇ ಕೊಡ್ತೀವೋ, ಇಲ್ಲ ಇನ್ನೊಂದು ಕೊಡ್ತೀವೋ, ಸೊ ಇಲ್ಲಾಂದ್ರೆ ನಮ್ಮ ರಕ್ತವನ್ನೇ ಕೊಡ್ತೀವೋ, ಅದು ನಮಗೆ ಬಿಟ್ಟಿದ್ದು. ನಾವು ಅಮ್ಮನವನ್ನ ರೆಡಿ ಮಾಡಿ ಕೊಡ್ತೀವಿ. ಸೊ ಅದು ತಗೊಂಡವ್ರಿಗೆ ಗೊತ್ತಾಗತ್ತೆ ಇದನ್ನ ಬಲಿ ಕೊಟ್ಟು ಮಾಡಿದಾರ, ಇಲ್ಲ ಹಂಗೆ ಮಾಡಿದಾರ, ಸುಮ್ಮನೆ ಬಟ್ಟೆ ಹಾಕ್ಸಿ ಕೊಟ್ಬಿಟ್ಟಿದಾರ, ಅದು ಹೆಂಗೆ ಕಂಡುಹಿಡಿಬೇಕು ಅವ್ರಿಗೆ ಗೊತ್ತಾಗತ್ತೆ. ಅವರಿಗೆ ಸ್ಮೆಲ್ಲು ಇದು ಆಟೋಮೆಟಿಕ್ ಗೊತ್ತಾಗ್ಬಿಡತ್ತೆ. ಯಾಕಂದ್ರೆ ನಾವು ಬೂಟಾಟಿಕೆ ಮಾಡಕ್ ಬಂದಿಲ್ಲ. ಬೂಟಾಟಿಕೆ ಮಾಡೋರ ಹತ್ರ ಅಂಶ ಇರಲ್ಲ, ಮಾತು ಚೌತರ್ಯ ಇರುತ್ತೆ. ನನಗೆ ಬೇಕಾಗಿರೋದು ಬೂಟಾಟಿಕೆ ಕೆಲಸಗಳಲ್ಲ, ಆಗೋ ಕೆಲಸಗಳು ಬೇಕು, ನನಗೆ ಆಗೋ ರೀತಿ ಬೇಕು, ಆಗೋ ಕೆಲಸಗಳು ಬೇಕು. ಇದು ನಾನು ಎಲ್ಲರಿಗೂ ಹೇಳ್ತೀನಿ, ಓಪನ್ ಚಾಲೆಂಜ್ ಕೇಳ್ತೀನಿ, ಯಾರು ಬೇಕೋ ಬನ್ರಿ, ನಾನು ಕೊಡೋದನ್ನ ನಾನು ಮಾಡೋದನ್ನ ನಿಲ್ಸಕ್ಕೆ ಯಾರ ಕೈಲಿ ಆಗಲ್ಲ, ಆಗಕ್ಕೆ ನಾನು ಬಿಡೋದೇ ಇಲ್ಲ. ಸೊ ಅವ್ರಿಗೆ ಏನೇ ಕ್ವೆಶನ್ ಇದ್ರು ಏನೇ ಇದ್ರು ನಿಮ್ಗೆ ರೀಚ್ ಔಟ್ ಆಗ್ಬೋದು, ನಿಮ್ಮನ್ನ ಕೇಳ್ಬೋದು. ಇದಕ್ಕೆ ಅಂದ್ರೆ ಅವ್ರು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಮುಂಚೆನೂ ಹಲವಾರು ಪ್ರಶ್ನೆಗಳಿದ್ರೆ ನಿಮಗೆ ಕಾಲ್ ಮಾಡಿ ತಿಳ್ಕೊಬಹುದು. ನಮ್ಮ ಆಫೀಸ್ ಸದಾಕಾಲ ನಮ್ಮ ಆಫೀಸ್ ನಂಬರ್ ಹಾಕಿರ್ತೀವಿ. 24/7 ನಮ್ಮ ಆಫೀಸ್ ಕಾಲ್ಗಳು ಯಾವತ್ತೂ ಓಪನ್ ಆಗಿರುತ್ತೆ. ಬ್ಯುಸಿ ಇದ್ದಾಗ ಮತ್ತೆ ಕಾಲ್ ಮಾಡ್ತಾರೆ, ರಿಪೀಟ್ ಕಾಲ್ ಮಾಡ್ತಾರೆ. ನನಗೆ ತುಂಬಾ ಹೇಳ್ತಿರ್ತಾರೆ, ಗುರುಗಳೇ ನಿಮ್ಮ ಕಾಲ್ ಪಿಕ್ ಮಾಡ್ತಿಲ್ಲ, ನಿಮ್ಮ ಕಾಲ್ ಪಿಕ್ ಮಾಡ್ತಿಲ್ಲ ಅಂತ. ಅಷ್ಟು ಕಾಲ್ಸ್ ಬರ್ತಾ ಇದೆ. 4 ಜನ ಇಟ್ಟಿದ್ದೀವಿ ಕಾಲ್ಸ್ ಮಾತಾಡೋದಕ್ಕೆ ಅಂತಾನೆ, ಒಬ್ರು ಇಬ್ರಲ್ಲ. ಆ ಥರ ನಾವು ದಿನಕ್ಕೆ ಕೊಡೋದು ನಮ್ಮ ಲಿಮಿಟೆಡ್ ಇರುತ್ತೆ. ಯಾಕಂದರೆ ಒಂದು ಶಾಸ್ತ್ರ ಅನ್ನಕ್ಕಂಥದ್ದು ಮಧ್ಯಾಹ್ನ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆ ಸೂರ್ಯ ನೆತ್ತಿಗೆ ಬರೋ ಅಷ್ಟೊಳಗಡೆ ಶಾಸ್ತ್ರವನ್ನು ನೋಡಬಾರ್ದು ಅಂತ ಒಂದು ರೂಲ್ಸ್ ಇದೆ. ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಬಟ್ ಸಾಕಷ್ಟು ಜನ ಅದನ್ನು ಫಾಲೋ ಮಾಡಲ್ಲ. ಬೆಳಗಿನ ಸಾಯಂಕಾಲ ನೋಡ್ತಾರೆ. ಹೌದು. ಸೂರ್ಯಾಸ್ತ ಆದ ನಂತರ ಶಾಸ್ತ್ರವನ್ನ 6 ಗಂಟೆಯಿಂದ 7:30-8 ಗಂಟೆವರೆಗಡೆ ಮಾಡಬೇಕು. ಶಾಸ್ತ್ರವನ್ನು ನೋಡಬೇಕು. ಅದಾದ ನಂತರ ಕಾಲರಾತ್ರಿ ಸ್ಟಾರ್ಟ್ ಆಗತ್ತೆ. ಆ ಕಾಲರಾತ್ರಿಯಲ್ಲಿ ಏನು ಪ್ರಯೋಗ ಮಾಡಬೇಕು, ಕಾಳಿ ಪ್ರಯೋಗವನ್ನು ನಾವು ಮಾಡ್ತೀವಿ. ಇದನ್ನ ನಾವು ರೆಡಿ ಮಾಡ್ತೀವಿ. ಇದೇ ರೀತಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಮಾಡಿ, ಕಾಂಟ್ಯಾಕ್ಟನ್ನು ನಮ್ಮ ಆಫೀಸ್ ನಂಬರ್ ಕರೆ ಮಾಡಿ, ನಿಮ್ಗೆ ಇದ್ರ ಬಗ್ಗೆ 5ರಷ್ಟು 10ರಷ್ಟು ನಿಮಗೆ ಏನಾರ ಡೌಟ್ ಇದ್ದರೆ ಅವನ್ನ ತಿಳ್ಕೊಳ್ಳಿ. ಕಾಲ್ ಮಾಡಿ. ನಿಮಗೆ ಡೌಟ್ ಹೆಂಗಿರಬೇಕು ಅಂದರೆ, ಯಾವ ರೀತಿ ಕೇಳಬೇಕು ಅಂದರೆ,
ಆ ರೀತಿಯನ್ನು ಕೇಳಿ, ನಿಮ್ಗೆ ಯಾವುದೇ ರೀತಿ ಡೌಟ್ ಕೇಳಿ ಅವನು ಪರಿಹಾರ ಕೊಡ್ತಾರೆ. ಅದನ್ನ ಪ್ರಕಾರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಇನ್ನೊಂದೇನೆಂದರೆ ನಮ್ಮದು ಫಸ್ಟ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಮಾತ್ರ ನಾವು ಒಳಗಡೆ ಸೇರ್ಸೋಕ್ಕೆ ಸಾಧ್ಯ. ನಾನು ಡೈರೆಕ್ಟಾಗಿ ಅಲ್ಲೇ ಬರ್ತೀನಿ ಅಲ್ಲೇ ಮಾಡ್ತೀನಿ ಅಂದರೆ ನಾನು ಯಾವುದೇ ಕಾರಣಕ್ಕೂ ಸೇರಿಸೋದಿಲ್ಲ, ನಾನು ಅಲ್ಲೂ ಮಾಡಲ್ಲ. ನನ್ನ ಹತ್ರ ವಿದ್ಯೆ ಕಲಿಯೋದು ತುಂಬ ಈಸಿ, ನನ್ನ ಹತ್ರ ಒಳಗಡೆ ಬರೋದು ತುಂಬ ಕಷ್ಟ. ಇವಾಗ ಪೂಜೆ ದಿನದ್ದು ಅಷ್ಟೇ, ಖಂಡಿತ ಅಷ್ಟೇ. ಬಿಫೋರ್ 5 ದಿನ ಬಿಫೋರು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಗೆ ಅದೇನಿದೆಯೋ ಅವ್ರು ಹೇಳ್ತಾರೆ, ಆ ರೂಲ್ಸ್ ಅವ್ರು ಹೇಳ್ತಾರೆ. ನನಗೂ ಫ್ರೀಯಾಗಿ ಬರಲ್ಲ, ಅವ್ರಿಗೂ ಫ್ರೀಯಾಗಿ ಬರಲ್ಲ. ಅವ್ರೇನು ಮಾಡ್ಕೊ ಅಂತಾರೆ ಆ ದೀಕ್ಷೆ ತಗೊಂಡು ಅವರು ಪುನರ್ ಕೆಲಸ ಮಾಡಬೇಕು. ಇವತ್ತವರೆಗೂ ನಾವು ಯಾವ ಗ್ರೂಪಲ್ಲೂ, ಯಾಕಂದರೆ ನಾವು ಯಾವ ಗ್ರೂಪ್ನೂ ಡಿಲೀಟ್ ಮಾಡಿಲ್ಲ. ಡಿಲೀಟ್ ಮಾಡೋ ಒಂದೇ ಒಂದು ಗ್ರೂಪ್ನ ನಾವು ಡಿಲೀಟ್ ಮಾಡಿ 2 ಗ್ರೂಪ್ನ ಡಿಲೀಟ್ ಮಾಡಿದ್ದೀವಿ. ಯಾಕೆ ಅಂದರೆ ಅಧಿಕಾರದ ಪ್ರಶ್ನೆಗಳು ನಮ್ಮ ಹತ್ರ ಮಾತಾಡಬಾರ್ದು. ನಿನ್ನ ಏನನ್ನ ಪರಿಹಾರ ಆಯ್ತಾ ಬಾ ನೋಡೋಣ ಮಾಡೋಣ, ಅದಕ್ಕೇನು ಬೇಕೋ ನಾವು ಸಹಕಾರ ಕೊಡ್ತೀವಿ. ಅತಿಯಾದ ಪ್ರಶ್ನೆಗಳು ಮಾತಾಡೋಕೆ ಹೋದರೆ ನಾವು ಎಲ್ಲಿಡಬೇಕೋ ಅಲ್ಲಿ ಇಟ್ಟಿರ್ತೀವಿ. 24 ಗಂಟೆ ನಮ್ಮ ಕಾಲ್ಗಳು ತೆರೆದಿರುತ್ತೆ. ಯಾವಾಗ ಬೇಕು ಕಾಲ್ ಮಾಡಿ ಈ ದೀಕ್ಷೆ ಬಗ್ಗೆ ಹೇಳ್ತಾರೆ. ಅದು ಸಂಪೂರ್ಣ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ನೀವು ಬನ್ನಿ, ಇಲ್ಲ ಬರೋಕ್ಕೆ ಹೋಗ್ಬೇಡಿ. ಅದನ್ನು ಹೇಳ್ತೀನಿ. ಒಂದು ಪೂಜೆ ಆಗಲಿ, ಒಂದು ಪುನಸ್ಕಾರ ಆಗಿರಲಿ, ಒಂದು ಪುರೋಹಿತನಾಗಿರಲಿ, ಒಂದು ಜ್ಯೋತಿಷನಾಗಿರಲಿ, ಒಂದು ತಂತ್ರ ಪಂಡಿತನಾಗಲಿ ನಂಬಿ ಹೋಗ್ಬೇಕು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಪಂಚಕಾಳಿ ದೀಕ್ಷೆ ಬಗ್ಗೆ ತಿಳ್ಕೊಂಡ್ವಿ. ಅಂಡ್ ನೀವು ಯಾರು ಮರಿಬೇಡಿ, ಯಾಕಂದ್ರೆ ಈ ಪಂಚಕಾಳಿ ದೀಕ್ಷೆ ನಡೀತಾ ಇದೆ ಶ್ರೀರಂಗಪಟ್ಟಣದಲ್ಲಿ ಇದೇ ತಿಂಗಳು 31ನೇ ತಾರೀಕು. ಸೊ ನೀವೇನು ರಿಜಿಸ್ಟರ್ ಆಗಿಲ್ಲ ಅಂದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ಇಲ್ಲಿ ನಂಬರ್ ಕಾಣಿಸ್ತಾ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಗಿರುವಂತಹ ಎಲ್ಲಾ ಪ್ರಶ್ನೆಗಳನ್ನ ಕೇಳಿ ಅವರು ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರೆ. ಆದರೆ ಮರಿಬೇಡಿ, ಲಿಮಿಟೆಡ್ ಸ್ಲಾಟ್ಸ್ ಮಾತ್ರನೇ ಇರೋದು. ಅದಕ್ಕೆ ನೀವೇನ್ ಮಾಡಬೇಕು, 5 ದಿನದ ಮುಂಚೆ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಂಡ್ರೆ ಈ ತಿಂಗಳ 31ನೇ ತಾರೀಕು ನೀವು ಕೂಡ ಆ ಒಂದು ಪೂಜೆಯಲ್ಲಿ ಭಾಗಿಯಾಗಬಹುದು. ಸೊ ಅದಷ್ಟೇ ಅಲ್ಲ, ನಿಮ್ಮ ನೇರ ಪ್ರಶ್ನೆಗಳಿಗೂ ಕೂಡ ನಮ್ಮ ಗುರುಜಿ ಉತ್ತರವನ್ನ ಕೊಡ್ತಾರೆ. ಸೊ ಅದಕ್ಕೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ಇಲ್ಲಿ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ 24/7. ಹಾಗೆ ನಾನು ಹೇಳ್ದಂಗೆ ರಾಜಾಜಿನಗರಲ್ಲಿ ಅವರ 2ನೇ ಬ್ರಾಂಚ್ ಕೂಡ ಓಪನ್ ಆಗಿದೆ. ಸೊ ಅಲ್ಲಿ ಹೋಗಿ ಕೂಡ ನೀವು ಭೇಟಿ ಮಾಡ್ಬೋದು. ವಾರದ 5 ದಿನದಲ್ಲಿ ಆಫೀಸ್ ತೆರೆದಿರುತ್ತೆ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ. ಹಾಗೆ ಯಾವಾಗಲೂ ಫೋನ್ ಕರೆಯಲ್ಲಿ ಅವರು ಅವೈಲೇಬಲ್ ಇರ್ತಾರೆ. ಸೊ ನಿಮ್ಗೆ ಯಾವುದೇ ಕ್ವೆಶನ್ ಇದ್ರು ಅವ್ರನ್ನ ಕೇಳಿ. ಹಾಗೆ ಮಿಸ್ ಮಾಡಬೇಡಿ, ಈ ತಿಂಗಳ 31ನೇ ತಾರೀಕು ಪಂಚಕಾಳಿ ದೀಕ್ಷೆಯನ್ನ ನಡೆಸ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶ್ರೀ 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 ಸುಭಾಷ್ ಆಚಾರ್ಯ ಗುರುಗಳು. ಸೊ ಇದನ್ನ ಹೇಳ್ತಾ ನಾನು ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಸೊ ಮರಿಬೇಡಿ, ಇದೇ ಮೇ ತಿಂಗಳ 31ನೇ ತಾರೀಕು ಪಂಚಕಾಳಿ ದೀಕ್ಷೆ ಶ್ರೀರಂಗಪಟ್ಟಣದಲ್ಲಿ. ಸೊ ನೀವು ರಿಜಿಸ್ಟ್ರೇಷನ್ ಆಗಬೇಕು ಅಂತ ಅಂದ್ರೆ 5 ದಿನಗಳ ಮುಂಚೆನೆ ರಿಜಿಸ್ಟ್ರೇಷನ್ ಆಗಬೇಕು. ಸೊ ಇದೇ ರೀತಿ ಲೈವ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನೆಲ್ಗೆ. ಥ್ಯಾಂಕ್ ಯು ಸೋ ಮಚ್.